ಕಲಬುರಗಿಯಲ್ಲಿ ಒಬ್ಬಳು ಖತರ್ನಾಕ್ ಲೇಡಿಯ ಬುರ್ಕಾ ಗ್ಯಾಂಗ್ ಇದೆ. ಆ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಟ್ಟೆ ಖರೀದಿ ನೆಪದಲ್ಲಿ ಬಟ್ಟೆ ಅಂಗಡಿಗೆ ಬರೋದು, ಅದಾದ ಮೇಲೆ ಅಲ್ಲೇ ಇದ್ದಂತ ಬಟ್ಟೆಗಳನ್ನು ಎಗರಿಸಿ ಪರಾರಿ ಆಗೋದು, ದೋಚಿಕೊಂಡು ಪರಾರಿ ಆಗುವಂತ ಖತರ್ನಾಕ್ ಬುರ್ಕಾ ಗ್ಯಾಂಗ್ ಇದೀಗ ಪೊಲೀಸರ ವಶದಲ್ಲಿದೆ. ಬಟ್ಟೆ ಖರೀದಿ ನೆಪದಲ್ಲಿ ಬಂದು ಬಟ್ಟೆಯನ್ನ ದೋಚಿಕೊಂಡು ಪರಾರಿ ಆಗ್ತಿದ್ರು. ಕಲಬುರಗಿ ಜಿಲ್ಲೆ ಸೇಡಂ ಪಟ್ಟಣದ ಬಟ್ಟೆ ಅಂಗಡಿಯಲ್ಲಿ ಕಳ್ಳತನ ಮಾಡ್ತಾ ಇದ್ರು. ಆ ಕಳ್ಳಿಯರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಗುವನ್ನ ಮುಂದೆ ಬಿಟ್ಟು ಬಟ್ಟೆ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾರೆ. ತೆಲಂಗಾಣದ ತಾಂಡೂರ ಮೂಲದ ಮಹಿಳೆಯರಿಂದ ಈ ಕಳ್ಳತನ ನಡೀತಾ ಇತ್ತು. ಇಬ್ಬರು ಮಹಿಳೆಯರು ಬಟ್ಟೆ ಕದ್ದು ಎಸ್ಕೇಪ್ ಆಗಿದ್ರು. ಅವರೀಗ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ, ಅಂಧರಾಗಿದ್ದಾರೆ. ಸೇಡಂ ಪೊಲೀಸರು ಇಬ್ಬರು ಮಹಿಳೆಯರನ್ನ ಬಂಧಿಸಿದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನು ನೋಡಿದಾಗ ನಿಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೆಂಗೆ ಬಟ್ಟೆ ಕದಿತಾರೆ ಇವರು ಅಂತ. ಮುಖಕ್ಕೆ ಬುರ್ಕಾ ಹಾಕೊಂಡಿರ್ತಾರೆ. ಯಾರು ಅಂತ ಕಂಡುಹಿಡಿತೀರಿ? ಬುರ್ಕಾ ಹಾಕೊಂಡಿದ್ದಾರೆ. ಅವರ ದೇಹದ ಚಾರೆಗಳ ಮೇಲೆ ಅವರನ್ನು ಹಿಡಿಬೇಕು ಬಿಟ್ಟರೆ ಬೇರೆ ಯಾವುದೇ ಕ್ಲೂ ಇಲ್ಲದ ರೀತಿಯಲ್ಲಿ ಕಳ್ಳತನ ಮಾಡುವ ಪ್ಲಾನ್ ಮಾಡ್ಕೊಂಡಿದ್ರು. ಹೇಗೆ ಕಳ್ಳತನ ಮಾಡ್ತಾರೆ ನೋಡಿ. ಮಗುವನ್ನು ಮುಂದೆ ಬಿಡೋದು ನಿಧಾನಕ್ಕೆ, ಅದು ಒಂದೆರಡು ಬಟ್ಟೆ ಅಲ್ಲ, ಬಟ್ಟೆಯ ಇಡೀ ಗಂಟನ್ನೇ ಎಸ್ಕೇಪ್ ಮಾಡಿಕೊಂಡು ಪರಾರಿಯಾಗಿದ್ದಂಥ ಇಬ್ಬರು ಕಳ್ಳಿಯರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ದೃಶ್ಯ ನೋಡಿ. ಮಗು ಮುಂದೆ ಬಿಟ್ಟು ಕಳ್ಳತನ ಮಾಡೋದು, ಮಗುವನ್ನು ಮುಂದೆ ಬಿಡೋದು, ಮಗುವನ್ನು ಆಡಿಸೋ ನೆಪದಲ್ಲಿ ಮಗು ಓಡಾಡುತ್ತೆ. ಆ ಮಗು ಓಡಾಡೋದು ಅಥವಾ ಮಗುವನ್ನು ಗಮನಿಸ್ತಾರೆ ಜನ. ಆ ಸಂದರ್ಭದಲ್ಲಿ ಜನರ ಗಮನವನ್ನು ಬೇರೆ ಕಡೆ ಸೆಳೆದು ಇನ್ನೊಂದು ಕಡೆ ಕದಿಯೋದು. ಬುರ್ಕಾ ಗ್ಯಾಂಗ್ನ 3-4 ಜನ ಇದ್ದಾರೆ ಅಂತ ಕಾಣ್ತಾ ಇದೆ. ಅದರಲ್ಲಿ ಇಬ್ಬರು ಈಗ ಅರೆಸ್ಟ್ ಆಗಿದ್ದಾರೆ. ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ.